ಈ 1 kg ಮಾವಿನ ಹಣ್ಣು ನೀವು ತಿನ್ನಬೇಕು ಅಂತಂದರೆ 2.5 ಲಕ್ಷ ರೂಪಾಯಿ ಕೊಡಬೇಕು. ನೋಡಿ ಇದು ಹೆಂಗಿದೆ ಅಂತ. ಎಂಥ ಮಾವಿನ ಹಣ್ಣು ಬೆಳೆದಿರಬೇಕು ರೈತ. ಬೀದರ್ನಲ್ಲಿ ನಿಜಕ್ಕೂ ಈ ರೈತನಿಗೆ ಈ ಮಾವು ಅನ್ನುವಂಥದ್ದು ಇದೆಯಲ್ಲ, ಅದ್ಭುತವಾದಂಥ ಫಲ ಕೊಟ್ಟಿದೆ. ಈ ಪ್ರಾಯೋಗಿಕವಾಗಿ ಬೆಳೆದಂಥ ಮಾವಿದು ಮಿಯಾಜಾಕಿ ಅನ್ನುವಂಥ ಹೆಸರು. ಜಪಾನ್ ದೇಶದ ತಳಿ ಇದು ಮಿಯಾಜಾಕಿ. ಇದನ್ನು ಬೆಳೆದಂಥವರು ಹಣಮಂತರಾವ್ ಶ್ರೀಮಾಳೆ. ಚೆನ್ನಾಗಿದೆ ಅವರ ಹೆಸರು, ಹಣಮಂತರಾವ್. ಹಣ ಬೇಕಾದಷ್ಟು ಬರ್ತಾಯಿದೆ ಮಾವಿನಿಂದಾಗಿ ಹಣಮಂತರಾವ್ ಅವರಿಗೆ. ಬೀದರ್ನ ಭಾಲ್ಕಿ ತಾಲೂಕಿನ ಹಲ್ಬರ್ಗಾ ಗ್ರಾಮದ ರೈತರು ಈ ಹಣಮಂತರಾವ್ ಶ್ರೀಮಾಳೆ. ಬನ್ನಿ ನಮ್ಮ ಪ್ರತಿನಿಧಿ ಅವ್ರ ಜೊತೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹಲ್ಬರ್ಗಾ ಗ್ರಾಮದ ರೈತರು ಏನು ಜಪಾನ್ ಮಾದರಿಯ ಜಪಾನ್ ದೇಶದಲ್ಲಿ ಬೆಳೀತಕ್ಕಂಥ ಮಿಯಾಜಾಕಿ ಹಣ್ಣನ್ನು ಬೆಳೆದು ಈಗ ಸದ್ಯ ಯಶಸ್ವಿಯಾಗಿರ್ತಕ್ಕಂಥದ್ದು. ಸದ್ಯ ನಾನು ಏನು ಮಿಯಾಜಾಕಿ ಹಣ್ಣು ಬೆಳೆದಂಥ ತೋಟದಲ್ಲಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ದೃಶ್ಯನೂ ಕೂಡ ಇಲ್ಲಿ ನೋಡ್ಬೋದು ನೀವು. ಇದು ಜಪಾನ್ ದೇಶದಲ್ಲಿ ಅತಿ ಹೆಚ್ಚಾಗಿ ಈ ಮಿಯಾಜಾಕಿ ಅಂತೇಳಿ ಮಾವು ಹಣ್ಣನ್ನು ಕೂಡ ಇಲ್ಲಿ ಬೆಳೆಯುವಂಥದ್ದು. ಯಾಕೆಂದರೆ ಆ ಜಪಾನ್ ದೇಶದಲ್ಲಿ ಅತಿ ಹೆಚ್ಚಾಗಿ ಇದು ಹಣ್ಣನ್ನು ಬೆಳೀತಾರೆ ಮತ್ತು ಅಲ್ಲಿ ಮಾರುಕಟ್ಟೆ ಬೆಲೆಯೂ ಕೂಡ ಒಂದು ಕೆ ಜಿಗೆ ಸುಮಾರು 2.5 ಅಂದರೆ 2.5 ಲಕ್ಷ ಕೆ ಜಿಗೆ ಕೂಡ ಮಾರಾಟ ಆಗುತ್ತೆ. ಮತ್ತು ಈ ಹಣ್ಣಿನ ವಿಶೇಷ ಗುಣ ಏನು ಅಂತಂದರೆ ಇದು ಈ ಬೇರೆ ಬೇರೆ ಮಾವುಗಳು ನೋಡಿದ್ರೆ ಹಸಿರು ಬಣ್ಣದಲ್ಲಿದ್ದರೆ ಇದು ಸ್ವಲ್ಪ ರೆಡ್ ಮಾದರಿಯಲ್ಲಿ ಬರ್ತದೆ. ಏನು ಕೆಂಪು ಬಣ್ಣದಲ್ಲಿ ಕೂಡ ಈ ಮಾವು ಇರುವಂಥದ್ದು. ಅದರ ಜೊತೆಗೇನು ಕೂಡ ಒಂದೊಂದು ಮಾವು ಕೂಡ ಕನಿಷ್ಠ 250 ಗ್ರಾಮಿಂದ 500 ಗ್ರಾಮ್ವರೆಗೂ ಕೂಡ ತೂಕನೂ ಕೂಡ ಈ ಹಣ್ಣು ಬರುತ್ತೆ. ಅದರ ಜೊತೆಗೇನು ಕೂಡ ಸಾಕಷ್ಟು ಪೌಷ್ಟಿಕಾಂಶನೂ ಕೂಡ ಈ ಮಾವಿನ ಹಣ್ಣಿನಲ್ಲಿ ಇರುವುದರಿಂದಾಗಿ ವಿದೇಶದಲ್ಲಿ ಅತಿ ಹೆಚ್ಚಾಗಿ ಈ ಮಾವಿನ ಹಣ್ಣಿಗೆ ಭಾರಿ ಬೇಡಿಕೆ ಇರತಕ್ಕಂಥದ್ದು. ಇವರು ಪ್ರಾಯೋಗಿಕವಾಗಿ ಸುಮಾರು ಒಂದು 4-5 ಗಿಡಗಳನ್ನ ಮಿಯಾಜಾಕಿ ಗಿಡಗಳನ್ನ ತಂದು ಈಗಾಗಲೇ ನಾಟಿ ಮಾಡಿಗೆ ಯಶಸ್ವಿನೂ ಕೂಡ ಆಗಿರ್ತಕ್ಕಂಥದ್ದು. ಇಲ್ಲಿ ಮಾತಾಡಲಿಕ್ಕೆ ರೈತ ಮಹಿಳೆಯರು ಕೂಡ ಈಗ ನಮ್ಮ ಜೊತೆಗಿರುವಂಥದ್ದು, ಅವರನ್ನೇ ಮಾತಾಡ್ಸೋಣ. ಹೇಳ್ರಿ ಮೇಡಮ್, ಈಗ ಕಾಯಿ ಎಲ್ಲಿಂದ ತಂದ್ರಿ ಗಿಡ? ಸರ್ ಜಪಾನ್ನಲ್ಲಿ. ಹಾಂ, ಜಪಾನ್ ದೇಶದ ತಳಿ. ಹೌದು ಸರ್. ಇದು ಯಾವ್ಯಾವ ರೀತಿ ಅದ ರೀ? ಕಾಯಿ ಹಂಗೆ ಬಿಟ್ಟೈತೆ ಅಂತ ಎಷ್ಟು ಗಿಡ ಅದಾವೆ ರೀ? 4-5 ಗಿಡ ಅವ ರೀ ಸರ್. ಹಾಂ ರೀ. ಇದನ್ನ ಮತ್ತೆ ಪ್ರಾಯೋಗಿಕ ಹಚ್ಚಿದ್ರೆ ಹೆಂಗೆ ರೀ? ಹಾಂ ರೀ ಸರ್. ಹಾಂ. ಇದು ಹೆಂಗೆ ಕಾಯೆಲ್ಲ ಹೆಂಗೆ ಅದ ರೀ ಈಗ ನೋಡಲಿಕ್ಕೆಲ್ಲ? ನೋಡಲಿಕ್ಕೆ ಮಾವಿನ ಹಣ್ಣಿನ ಥರನೇ ರೀ ಸರ್, ಸ್ವಲ್ಪ ರೆಡ್ ಬರುತ್ತೆ. ಹಾಂ ಸರ್. ಟೇಸ್ಟು ಇದೆ ಸರ್, ತಿನ್ನೋಕ್ಕೆ ಸ್ವಲ್ಪ ಚೇಂಜ್ ಇರುತ್ತೆ ಸರ್. ಇಲ್ಲಿ ಬಾಲಕಿನೂ ಕೂಡ ಇದ್ದಾರೆ, ಅವರನ್ನು ಮಾತಾಡ್ತಾನೆ. ಹೇಳಮ್ಮ, ಇದು ಹಣ್ಣು ಯಾವ್ಯಾವ ರೀತಿ ಇದೆ, ಟೇಸ್ಟು ಎಲ್ಲ ಹೆಂಗೆ? ಭಾಳ ಸ್ವೀಟ್ ಇದೆ. ಇದು ವೆರೈಟೀಸ್ ಆಫ್ ಮ್ಯಾಂಗೋ ತಿಂತೀವಿ ಸರ್. ಇದು ಸ್ವಲ್ಪ ಸ್ಪೆಷಲ್ ಇದೆ. ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ ಸರ್. ಮತ್ತು ಇದರಲ್ಲಿ ನ್ಯೂಟ್ರಿಷನ್ಸ್ ಎಲ್ಲ ಚೆನ್ನಾಗಿದೆ. ರೆಡ್ ಕಲರ್ ಕಾಣಿಸುತ್ತೆ. ಲೈಕ್ ಬೇರೆ ಮಾಣಿಕೆ ಹಂಗೆ ಇಲ್ಲ ಸರ್, ಸ್ವಲ್ಪ ಬೇರೆ ಥರ ಇದೆ. ನಾವು ಫಸ್ಟ್ ಟ್ರಯಲ್ ಆಗಿ ಮಾಡ್ಬೇಕಂತ ವಿಚಾರ ಮಾಡಿ ಹಾಕಿದ್ದೀವಿ ಸರ್. ಸೇಲ್ ಕಡಿಮೆಂದಿಲ್ಲ, ಮನಿಗೋಸ್ಕರ ಅಂತ ಮಾಡಿದ್ದೀವಿ ಸರ್. ಸಕ್ಸಸ್ ಆಗಿದೆ ಸರ್. ಮುಂದೆ ನಾವು ಹೀಗೆ ಪ್ರಯತ್ನ ಮಾಡಿ ಜಾಸ್ತಿ ಮಾಡಬೇಕಂತ ವಿಚಾರಿದೆ ಸರ್. ಈಗ ಪ್ರಾಯೋಗಿಕವಾಗಿ ಏನು ನಾವು ಈ ಮಿಯಾಜಾಕಿ ಹಣ್ಣನ್ನು ಪ್ರಾಯೋಗಿಕವಾಗಿ ಸದ್ಯ 4-5 ಗಿಡ ಬೆಳೆಸಿದ್ವಿ. ಈಗ ಹಣ್ಣು ಕೂಡ ಸಾಕಷ್ಟು ಉತ್ತಮ ಇಳುವರಿ ಕೂಡ ಬಂದಿದೆ ಮತ್ತು ಗಾತ್ರದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಗುಣಮಟ್ಟದ ಇಳುವರಿನೂ ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ನಾವು ಮುಂದೆ ಇನ್ನೊಂದು 2-3 ಎಕರೆಯಷ್ಟು ನಾವು ಮಿಯಾಜಾಕಿ ಹಣ್ಣನ್ನು ಬೆಳಿತೀವಿ ಅಂತ ಇಲ್ಲಿ ರೈತ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.